ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಗ್ರೋ ಬ್ಯಾಗ್ಸ್ ಬಗ್ಗೆ. ಇದನ್ನು ಮೈ ಎಕೋ ಫಾರ್ಮ್ಸ್ ಅಂತ ಅವ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಈ ಗ್ರೋ ಬ್ಯಾಗ್ಸ್ಗಳಲ್ಲಿ ಗಿಡಗಳನ್ನ ಬೆಳೆಯೋದು ಇದೇ ಫಸ್ಟ್ ಏನಲ್ಲ ನನಗೆ. ಇದಕ್ಕೂ ಮುಂಚೆ ತರಕಾರಿ ಗಿಡಗಳನ್ನೆಲ್ಲ ಬೆಳೆದು ಗೊತ್ತಿರೋದ್ರಿಂದ ಇದ್ರ ಬಗ್ಗೆ ನಾನಿವತ್ತು ಡೀಟೇಲಾಗಿ ಹೇಳ್ತೀನಿ. ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರಿಗೆ ಈ ಗ್ರೋ ಬ್ಯಾಗ್ಸಲ್ಲಿ ಒಂದು ಸಲನಾದರೂ ನಾವೇನಾದರೂ ಬೆಳಿಬೇಕು ಅಂತ ಅನಿಸುತ್ತೆ. ಅದೇ ರೀತಿ ನನಗೂ ಕೂಡ ಅನ್ನಿಸ್ತಾ ಇತ್ತು. ಈಗ ಒಂದು 2 years ಬ್ಯಾಕೆ ನಾನು ಗ್ರೋ ಬ್ಯಾಗ್ಸ್ನ ಆನ್ಲೈನಲ್ಲಿ ತರಿಸ್ಬಿಟ್ಟು ಆವಾಗಿಂದ ನಾನು ಅದರಲ್ಲಿ ತರಕಾರಿ ಗಿಡಗಳನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈ ಗ್ರೋ ಬ್ಯಾಗ್ಸಲ್ಲಿ ಒಂದೊಂದು ಸೈಜ್ ಇರುತ್ತೆ. ಒಟ್ಟು 9 ಗ್ರೋ ಬ್ಯಾಗ್ಸ್ ಇದೆ. ಇದರಲ್ಲಿ ಯಾವ ಸೈಜ್ ಗ್ರೋ ಬ್ಯಾಗಲ್ಲಿ ಏನು ಬೆಳಿಬೋದು ಅಂತ ಕೂಡ ಹೇಳ್ತೀನಿ. ಬಾಲ್ಕನಿಯಲ್ಲಿ ಗಿಡ ಬೆಳೆಸೋರಿಗೆ, ಟೆರೆಸ್ ಗಾರ್ಡನ್ ಮಾಡೋರಿಗೆ ಈ ಗ್ರೋ ಬ್ಯಾಗ್ಸು ಬೆಸ್ಟ್ ಅಂತಲೇ ಹೇಳ್ಬೋದು. ಟೆರೆಸ್ ಗಾರ್ಡನಲ್ಲಿ ನಾವು ಸಿಮೆಂಟ್ ಪಾಟ್ಗಳನ್ನಾಗಲಿ ಅಥವಾ ಟೆರಕೋಟಾ ಪಾಟ್ಗಳನ್ನಾಗಲಿ ತುಂಬ ಇಟ್ಕೊಳ್ಳೋಕ್ಕಾಗಲ್ಲ, ವೆಯ್ಟ್ ತುಂಬ ಜಾಸ್ತಿ ಆಗುತ್ತೆ. ಆದರೆ ಈ ಗ್ರೋ ಬ್ಯಾಗ್ಸು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ನಾನು ಫಸ್ಟು ವೆಜಿಟೇಬಲ್ಸ್ ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಪಾಟ್ಗಿಂತ ಗ್ರೋ ಬ್ಯಾಗ್ಸಲ್ಲಿ ಬೆಳೆಯೋದು ತುಂಬ ಈಸಿ ಅಂತ. ಹಾಗೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ರೇಟ್ ಕೂಡ ಪಾಟ್ಗಿಂತ ತುಂಬ ರೀಸನೇಬಲ್ ಆಗಿರೋ ರೇಟಲ್ಲಿ ಸಿಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು 9x9 ಇಂಚಸ್ ಬ್ಯಾಗು. ಉದ್ದ 9 ಇಂಚಿದೆ, ಅಗಲ ಕೂಡ 9 ಇಂಚಿದೆ. ಇದು ರೌಂಡ್ ಶೇಪಲ್ಲಿರುತ್ತೆ. ಬೇರುಗಳು ಯಾವುದು ತುಂಬ ಉದ್ದ ಬೆಳೆಯಲ್ಲ ಅಂಥ ಗಿಡಗಳನ್ನ ನಾವು ಇದರಲ್ಲಿ ಬೆಳ್ಕೋಬೋದು. ಪ್ರತಿಯೊಂದು ಗ್ರೋ ಬ್ಯಾಗ್ನಲ್ಲೂ ಡ್ರೈನೇಜ್ ಹೋಲ್ಗಳು ಮಾಡಿದ್ದಾರೆ. ಆ ಬ್ಯಾಗ್ದು ಸೈಜ್ ಮೇಲೆ 2, 3 ಅಥವಾ 4 ಡ್ರೈನೇಜ್ ಹೋಲ್ಗಳನ್ನ ಮಾಡಿದ್ದಾರೆ. ಈ ಡ್ರೈನೇಜ್ ಹೋಲು ತಳದಲ್ಲಿಲ್ಲ, ಬ್ಯಾಗಿಂದು ಸೈಡಲ್ಲಿರುತ್ತೆ. ತಳದಲ್ಲಿದ್ದರೆ ಏನಾಗುತ್ತೆ, ನೀರು ತಳದಲ್ಲಿ ಕೂತ್ಕೊಂಡು ಈ ಬ್ಯಾಗ್ ಹಾಳಾಗೋ ಸಾಧ್ಯತೆ ಇರುತ್ತೆ. ಸೈಡಲ್ಲಿ ಡ್ರೈನೇಜ್ ಹೋಲ್ ಕೊಟ್ಟಿರೋದ್ರಿಂದ ನೀರು ಈಸಿಯಾಗಿ ಹೊರಗಡೆ ಹೋಗುತ್ತೆ. ಈ 9 ಇಂಚಿನ ಸೈಜಿನ ಗ್ರೋ ಬ್ಯಾಗಲ್ಲಿ ನೀವು ಟೊಮ್ಯಾಟೊ ಗಿಡ, ಬದನೆ ಹಾಗೆ ಹೂವಿನ ಗಿಡಗಳನ್ನೆಲ್ಲ ಬೆಳ್ಕೊಬೋದು. ತುಳಸಿ ಗಿಡ ಕೂಡ ಬೆಳಿಬೋದು. ಎಲ್ಲ ಥರದ ಸೀಸನಲ್ ಪ್ಲ್ಯಾಂಟ್ಸು, ಚೆಂಡು ಹೂವು, ಸ್ಪೈಡರ್ ಪ್ಲ್ಯಾಂಟ್ಸು, ಹೀಗೆ ಬೇರುಗಳು ಯಾವುದು ಉದ್ದ ಬೆಳೆಯಲ್ಲ ಅಂಥ ಪ್ಲ್ಯಾಂಟ್ಸ್ನೆಲ್ಲ ನೀವು ಇದರಲ್ಲಿ ಬೆಳಿಬೋದು. ಇದ್ರ ಮೆಟೀರಿಯಲ್ ಕೂಡ ತುಂಬ ತಿಕ್ಕಾಗಿದೆ. ಇದು 6ರಿಂದ 7 ವರ್ಷ ತನಕ ಬಾಳಿಕೆ ಬರುತ್ತೆ. ಇದ್ರ ಮೆಷರ್ಮೆಂಟು 12x9 ಇದೆ. 12 ಇಂಚು ಅಗಲ ಇದೆ, 9 ಇಂಚು ಉದ್ದ ಇದೆ. ಇದರಲ್ಲಿ ನೀವು ಎಲ್ಲ ರೀತಿ ಸೊಪ್ಪು ಹಾಗೂ ತರಕಾರಿಗಳನ್ನ ಬೆಳ್ಕೊಬೋದು. ಬೆಂಡೆಕಾಯಿ, ಟೊಮ್ಯಾಟೊ, ಮೆಣಸಿನ ಗಿಡ, ಬದನೆ, ಹೀಗೆ ನಾನಾ ಥರದ ತರಕಾರಿಗಳನ್ನ ಬೆಳ್ಕೊಬೋದು. ಈ ಗ್ರೋ ಬ್ಯಾಗ್ಗಳು ರೌಂಡ್ ಶೇಪ್ ಇರೋದ್ರಿಂದ ನಮಗೆ ಪಾಟಿಗಿಂತ ಇದರಲ್ಲಿ ಮಣ್ಣು ಜಾಸ್ತಿ ಹಿಡಿಯುತ್ತೆ. ನಮಗೆ ಹೀಗೆ ನೋಡಬೇಕಾದ್ರೆ ಈ ಬ್ಯಾಗಿನ ಶೇಪ್ ಗೊತ್ತಾಗಲ್ಲ. ನಾವು ಇದಕ್ಕೆ ಪಾಟಿಂಗ್ ಮಿಕ್ಸ್ ಎಲ್ಲ ತುಂಬಿಸಿ ಗಿಡ ಹಾಕಿದ ಮೇಲೆ ಗೊತ್ತಾಗುತ್ತೆ ಇದು ಪ್ರಾಪರ್ ಶೇಪಲ್ಲಿ ಬರುತ್ತೆ. ಈ ಗ್ರೋ ಬ್ಯಾಗು 9x12 ಇದೆ. 9 ಇಂಚು ಅಗಲ ಇದೆ, ಉದ್ದ 12 ಇಂಚಿದೆ. ಉದ್ದ ಇದು ತುಂಬ ಡೀಪ್ ಇದೆ. ನಾವು ಇದರಲ್ಲಿ ಉದ್ದ ಬೇರು ಹೋಗೋಂಥ ಗಿಡಗಳನ್ನ ನೆಡ್ಬೋದು. ಇದರದ್ದೇ ಆಪೋಸಿಟ್ ತೋರಿಸಿದ್ನಲ್ಲ 12x9, ಇದರಲ್ಲಿ ನಾವು ಸೊಪ್ಪುಗಳು, ಕ್ಯಾರೆಟು, ಬದನೆ, ಮೂಲಂಗಿ ಅದನ್ನೆಲ್ಲ ಈಸಿಯಾಗಿ ಬೆಳ್ಕೊಬೋದು. ಬೇರುಗಳು ತುಂಬ ಉದ್ದ ಹೋಗಲ್ಲ. ಇದರಲ್ಲಿ ಬೇರುಗಳು ಉದ್ದ ಹೋಗೋಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ದಾಸವಾಳ, ರೋಸು, ಮಲ್ಲಿಗೆ ಈ ರೀತಿ ಗಿಡಗಳನ್ನ ಹಾಕೋಬೋದು. ಇದು ಉದ್ದ ಇರೋದ್ರಿಂದ ನಾವು ಇದರಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಕೂಡ ಬೆಳೆಸ್ಬೋದು. ಪಾಟ್ ಥರ ಇದರಲ್ಲಿ ಮಣ್ಣು ಬೇಗ ಗಟ್ಟಿಯಾಗಲ್ಲ. ಈ ಗ್ರೋ ಬ್ಯಾಗ್ಸ್ ಮೆಟೀರಿಯಲ್ಲು ತುಂಬ ಗಟ್ಟಿಯಾಗಿರೋದ್ರಿಂದ ನಾವು ಯಾವುದೇ ಹಾರ್ಡಿ ಪ್ಲ್ಯಾಂಟ್ಸ್ನ ಕೂಡ ಬೆಳ್ಕೊಬೋದು. ನಾವು ಮರ ಆಗಿ ಬೆಳೆಯುವಂಥ ಗಿಡಗಳನ್ನ ನಾವು ಟೆರೆಸಲ್ಲಿ ಈ ಗ್ರೋ ಬ್ಯಾಗಲ್ಲಿ ನಾವು ಆರಾಮಾಗಿ ಬೆಳ್ಕೊಬೋದು. ಇದ್ರ ಮೆಟೀರಿಯಲ್ ಎಷ್ಟು ತಿಕ್ಕಾಗಿದೆ ಅಂತ ಅಂದರೆ ಅಲ್ಟ್ರಾವೈಲೆಟ್ ರೇಸಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೂರ್ಯನ ಕಿರಣಗಳಿಂದ ಗಿಡದ ಬೇರಿಗೆ ಯಾವುದೇ ಹಾನಿ ಆಗಲ್ಲ. ಇದು 12x12 ಇಂಚಸಲ್ಲಿರೋ ಗ್ರೋ ಬ್ಯಾಗು. ಇದು ತುಂಬ ಡಿಮ್ಯಾಂಡಲ್ಲಿರೋ ಗ್ರೋ ಬ್ಯಾಗು. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೆಲ್ಲ ಇರುತ್ತಲ್ಲ ನಾರ್ಮಲ್ ಸೈಜ್ ಪಾಟು, ಆ ಸೈಜಲ್ಲಿರೋ ಅಂಥ ಗ್ರೋ ಬ್ಯಾಗ್ ಇದು. ಈ ಸೈಜಿನ ಪಾಟಲ್ಲಿ ನಾವು ಏನೇನು ಬೆಳಿತೀವಿ ಅದೆಲ್ಲ ಈ ಗ್ರೋ ಬ್ಯಾಗಲ್ಲಿ ಬೆಳ್ಕೊಬೋದು. ರೋಸು, ದಾಸವಾಳ, ಬೋಗನ್ವಿಲ್ಲ, ಮಲ್ಲಿಗೆ ಇದೆಲ್ಲ ಬೆಳ್ಕೊಬೋದು. ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ಮರ ಆಗಿ ಬೆಳೆಯುತ್ತಲ್ಲ, ಸಪೋಟ, ನಿಂಬೆ ಮರ, ಹಾಗೆ ಪಪಾಯ ಇಂಥ ಹಣ್ಣಿನ ಮರಗಳು ಕೂಡ ಬೆಳೆಸ್ಕೋಬೋದು. ಇದು 15x9 ಇಂಚಸ್ ಗ್ರೋ ಬ್ಯಾಗ್. ಇದು 15 ಇಂಚು ಅಗಲ ಇರುತ್ತೆ, 9 ಇಂಚು ಉದ್ದ ಇರುತ್ತೆ. ನೀವು ಗಿಡ್ಡ ಇರೋಂಥ ಗ್ರೋ ಬ್ಯಾಗಲ್ಲೆಲ್ಲ ಎಲ್ಲ ಥರ ಸೊಪ್ಪುಗಳನ್ನು ಬೆಳ್ಕೊಬೋದು. ಮೆಂತ್ಯ, ಪುದೀನ, ಧನಿಯಾ, ಹಾಗೆ ಕ್ಯಾರೆಟು, ಮೂಲಂಗಿ, ಬೀಟ್ರೂಟು ಇಂಥ ಗೆಡ್ಡೆ ಬರುವಂಥ ತರಕಾರಿಗಳನ್ನ ಕೂಡ ಬೆಳ್ಕೊಬೋದು.
ಇದು ಅಗಲ ಜಾಸ್ತಿ ಇರೋದ್ರಿಂದ ಒಂದೇ ಗ್ರೋ ಬ್ಯಾಗಲ್ಲಿ 4-5 ಗಿಡಗಳನ್ನ ಕೂಡ ಬೆಳೆಸ್ಕೋಬೋದು. ಈ ಗ್ರೋ ಬ್ಯಾಗ್ಗಳನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಸ್ಟಮೈಸ್ಡ್ ಆರ್ಡರ್ ಕೂಡ ತಗೊಳ್ತಾರೆ. ನಿಮ್ಮ ಟೆರೆಸ್ಗೆ ಅಥವಾ ಬಾಲ್ಕನಿಗೆ ಯಾವ ಸೈಜ್ ಬೇಕಾಗಿರುತ್ತೆ ಆ ಸೈಜ್ನ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು. ಇದು 12 by ಇಂಚಸ್ ಗ್ರೋ ಬ್ಯಾಗು, 15 ಇಂಚು ಉದ್ದ ಇದೆ, ತುಂಬ ಡೀಪ್ ಇದೆ. ಇದು ನೀವು ಗಿಡಗಳು ದೊಡ್ಡದಾಗಿ ಬೆಳೆದಾಗ ರೀಪಾಟ್ ಮಾಡ್ತಿರಲ್ಲ, ದಾಸವಾಳ ಅಥವಾ ರೋಸು ತುಂಬ ಉದ್ದ ಇದ್ದಾಗ ನೀವು ಈ ಥರ ಗ್ರೋ ಬ್ಯಾಗಿಗೆ ಹಾಕ್ಬೋದು. ಅಷ್ಟೇ ಅಲ್ಲ, ಈ ಹಣ್ಣಿನ ಗಿಡಗಳನ್ನ ಕೂಡ ನೀವು ಟೆರೆಸ್ಸಲ್ಲೇ ಬೆಳ್ಕೊಬೋದು. ದಾಳಿಂಬೆ, ಸೀಬೆಹಣ್ಣು, ಮಾವು ಹಾಗೆ ಪಪಾಯದಂಥ ಮರಗಳನ್ನ ಕೂಡ ನೀವು ಈ ಗ್ರೋ ಬ್ಯಾಗಲ್ಲಿ ನಿಮ್ಮ ಟೆರೆಸ್ ಮೇಲೆ ಬೆಳ್ಕೊಬೋದು. ಪಾಟಲ್ಲಾದರೆ ಪಾಟಿನ ಮೇಲ್ಗಡೆ ಬಾಯಿ ಮಾತ್ರ ಅಗಲ ಇರುತ್ತೆ, ಕೆಳಗೆ ಹೋಗ್ತಾ ಹೋಗ್ತಾ ಚಿಕ್ಕದಾಗಿರುತ್ತೆ. ಆದರೆ ಈ ಗ್ರೋ ಬ್ಯಾಗ್ಸಲ್ಲಿ ಹಾಗಲ್ಲ, ಮೇಲಿಂದ ಕೆಳಗವರೆಗೆ ಒಂದೇ ಸೈಜ್ ಇರುತ್ತೆ. ಇದು 18 by 6 ಇಂಚಸ್ ಇದೆ. 6 ಇಂಚಸ್ ಉದ್ದ ಇದೆ ಅಷ್ಟೇ, ಆದರೆ 18 ಇಂಚಸ್ ಅಗಲ ಇದೆ. ಇದಂತೂ ನೀವು ಸೊಪ್ಪುಗಳನ್ನ ಬೆಳ್ಕೊಳ್ಳೋಕ್ಕೆ ತುಂಬ ಐಡಿಯಲ್ ಆಗಿದೆ. ನೀವು ಗಾರ್ಡನಿಂಗಲ್ಲಿ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಗ್ರೋ ಬ್ಯಾಗ್ಗಳನ್ನ ತಗೊಂಡು ಹರ್ಬ್ಸಿಂದನೇ ಸ್ಟಾರ್ಟ್ ಮಾಡಿ. ಮೆಂತ್ಯ, ಪುದೀನ, ಧನಿಯಾ ಈ ರೀತಿ ಗಿಡಗಳನ್ನ ಸ್ಟಾರ್ಟ್ ಮಾಡಿದರೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊಪ್ಪಲ್ದೇ ಗೆಡ್ಡೆಗಳಾಗಿ ಬೆಳೆಯುತ್ತಲ್ಲ, ಮೂಲಂಗಿ, ನವಿಲ್ಕೋಸು, ಕ್ಯಾರೆಟು, ಬೀಟ್ರೂಟು ಹಾಗೆ ಶುಂಠಿ ಕೂಡ ಇದರಲ್ಲಿ ಬೆಳಿಬೋದು. ಇದು 18 by 18 ಇಂಚಸ್ ಗ್ರೋ ಬ್ಯಾಗು. ಈ ಸೈಜಿನ ಪಾಟ್ ಅಂತೂ ಸಿಗೋದು ತುಂಬ ಕಷ್ಟ. ಸಿಕ್ಕಿದ್ರೂ ಅದಕ್ಕೆ ಪಾಟಿಂಗ್ ಮಿಕ್ಸ್ ಎಲ್ಲ ತುಂಬಿಸಿ ನೀವು ಟೆರೆಸ್ ಮೇಲೆ ಇಟ್ಟರೆ ತುಂಬ ಲೋಡ್ ಜಾಸ್ತಿ ಆಗುತ್ತೆ. ಇದರಲ್ಲಿ ನೀವು ದೊಡ್ಡ ಮರಗಳಾಗಿ ಬೆಳೆಯುತ್ತಲ್ಲ, ದಾಳಿಂಬೆ, ಸಪೋಟ, ಸೀಬೆಹಣ್ಣು, ಮಾವಿನ ಮರ ಈ ಥರದ್ದನ್ನೆಲ್ಲ ನೀವು ಟೆರೆಸ್ ಮೇಲೆ ಬೆಳ್ಕೋಬೋದು. ಈ ಪಾರಿಜಾತ ಅಂತ ಗಿಡಗಳನ್ನ ನೀವು ಪಾಟಲ್ಲಿ ಹಾಕೋದ್ಕಿಂತ ಈ ರೀತಿ ಗ್ರೋ ಬ್ಯಾಗಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ತೋರಿಸ್ತಾ ಇರೋ ಲಾಸ್ಟ್ ಗ್ರೋ ಬ್ಯಾಗ್. ಇದು 24 by 12 by 12 ಇದೆ. ಇದು ತುಂಬ ಉದ್ದ ಇದೆ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಇದರಲ್ಲಿ ಒಂದೇ ಥರದ್ದಲ್ಲ 4-5 ತರಕಾರಿಗಳನ್ನ ನೀವು ಒಂದೇ ಗ್ರೋ ಬ್ಯಾಗಲ್ಲಿ ಬೆಳ್ಕೋಬೋದು. ಟೊಮ್ಯಾಟೊ ಪ್ಲ್ಯಾಂಟ್ ಏನಾದರೂ ಹಾಕಿದರೆ 7-8 ಗಿಡಗಳನ್ನಾದರೂ ಇದರಲ್ಲಿ ಬೆಳ್ಕೋಬೋದು. ಬೇರೆ ಗೆಡ್ಡೆ ಬರೋಂಥ ತರಕಾರಿಗಳಾದರೆ 4-5 ಥರ ತರಕಾರಿಗಳನ್ನ ಒಂದೇ ಗ್ರೋ ಬ್ಯಾಗಲ್ಲಿ ಬೆಳಿಬೋದು. ಸೊಪ್ಪುಗಳನ್ನ ಬೆಳೆಯೋದಾದರೆ ಪಾಲಕ್ಕು, ಪುದೀನ, ಮೆಂತ್ಯ, ಸಬ್ಸಿಗೆ ಹೀಗೆ 4-5 ಥರದ ಸೊಪ್ಪುಗಳನ್ನ ಒಂದೇ ಗ್ರೋ ಬ್ಯಾಗಲ್ಲಿ ಬೆಳಿಬಹುದು. ಇದಕ್ಕೆ 4 ಕಡೆಗೆ ಪಾಕೆಟ್ ಥರ ಇದೆ. ಅದಕ್ಕೆ ಈ ರೀತಿ PVC ಪೈಪ್ ಹಾಕಿಬಿಟ್ಟು ಸ್ಟ್ಯಾಂಡ್ ಥರ ನಿಲ್ಲಿಸ್ಬೋದು. ನಿಮಗೆ ಆ PVC ಪೈಪ್ ಸ್ಟ್ಯಾಂಡ್ ಬೇಕು ಅಂತಂದರೆ ಇದರದ್ದು ವೆಬ್ಸೈಟಿಗೆ ಹೋದರೆ ಅದು ಕೂಡ ಸಿಗುತ್ತೆ. ಅಥವಾ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ 4 ಕಡೆಗೆ PVC ಪೈಪ್ಗಳನ್ನ ಕೊಟ್ಬಿಟ್ಟು ಸ್ಟ್ಯಾಂಡ್ ಥರ ನಿಲ್ಲಿಸಿದರೆ ಈ ಗ್ರೋ ಬ್ಯಾಗಿಗೆ ಒಂದು ಪ್ರಾಪರ್ ಶೇಪ್ ಬರುತ್ತೆ, ಸ್ಟಿಫಾಗಿ ಕೂಡ ನಿಂತ್ಕೊಳ್ಳುತ್ತೆ. ನಾವು ಈ ರೀತಿ ಗ್ರೋ ಬ್ಯಾಗ್ಸ್ ನೋಡಿರ್ತೀವಲ್ಲ, ಇದು ಕ್ವಾಲಿಟಿಯಲ್ಲಿ ತುಂಬ ತೆಳ್ಳಗಿರುತ್ತೆ, ಬೇಗ ಹರಿದೋಗ್ಬಿಡತ್ತೆ. ಆದರೆ ಮೈ ಎಕೋಮಾರ್ಟ್ ಗ್ರೋ ಬ್ಯಾಗ್ಸ್ ಇದೆಯಲ್ಲ, ಇದು ಹೈ ಡೆನ್ಸಿಟಿ ಪಾಲಿಥೀನಿಂದ ಮಾಡಿದ್ದಾರೆ. ಮೆಟೀರಿಯಲ್ ವೈಸ್ ತುಂಬ ಚೆನ್ನಾಗಿದೆ. ಇದರದ್ದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದ್ರ ಥ್ರೂ ಪರ್ಚೇಸ್ ಮಾಡಿದರೆ 10% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನೀವು ಬಲ್ಕಲ್ಲಿ ಆರ್ಡರ್ ಮಾಡಿದರೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ನ ತೊಗೋಬೋದು. ಇದಷ್ಟೇ ಅಲ್ಲ, ಎಲ್ಲ ರೀತಿ ಟೆರೆಸ್ ಗಾರ್ಡನ್ ಪ್ರಾಡಕ್ಟ್ಸು ಒಂದೇ ಕಡೆ ನಿಮಗೆ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು.